ಬಾಗಲಕೋಟೆ ಉಪಚುನಾವಣೆಯಲ್ಲಿ ಈಗ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಸದ್ಯ ನನ್ನ ಜೊತೆ ಮಾತನಾಡಲಿಕ್ಕೆ ಈಗ ಉಮೇಶ್ ಮೇಟಿ ಅವರ ಸಹೋದರಿ ಆಗಿರ್ತಕ್ಕಂಥ ಬಾಯಕ ಮೇಟಿ ಇದ್ದಾರೆ. ಅವರು ಈ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಮೇಡಮ್, ಈಗ ಮೊದಲಿಗೆ ಗೆಲುವು ಕಾಂಗ್ರೆಸ್ ಆಗಿದೆ, ಏನ್ ಹೇಳಕ್ ಬಯಸ್ತಾರೆ? ಸಂತೋಷ ಆಗುತ್ತೆ ಸರ್. ಎಲ್ಲಾ ಮತದಾರರಿಗೂ, ಪಕ್ಷದ ಕಾರ್ಯಕರ್ತರಿಗೂ ಮತ್ತು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಜಾರಕಿಹೊಳಿ ಟೀಮ್ ಅವ್ರಿಗೂ ಮತ್ತು ನಮ್ಮ ಮತದಾರರಿಗೆಲ್ಲರಿಗೂ ನಮ್ಮ ಕುಟುಂಬದ ವತಿಯಿಂದ ಅವರಿಗೆ ತುಂಬಾನೇ ಧನ್ಯವಾದಗಳು ಸರ್. ಸರಿ ಮೇಡಮ್, ಈಗ ನಿಮ್ಮ ತಂದೆ ಇಲ್ಲದ ಮೊದಲ ಚುನಾವಣೆ ಯಾವ ರೀತಿ ನಿಮ್ಗೆ ಸವಾಲಾಯಿತು? ಸರ್, ನಮ್ಮ ತಂದೆ ಇಲ್ಲದೆ ಎಲೆಕ್ಷನ್ ಮಾಡೋದು ಹೇಗೆ ಅಂತ ಒಂದು ಭಯ ಇತ್ತು. ಆದ್ರೆ ಅದನ್ನ ನಮ್ಮ ತಂದೆ ಸ್ಥಾನದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಬಂದು ಕೂತ್ಕೊಂಡು ನಮ್ಮ ತಂದೆ ಸ್ಥಾನನ ಅವ್ರು ತುಂಬಿಕೊಂಡ್ರು ಸರ್. ಅದಕ್ಕೆ ಯಾವುದು ಹೇಳಕ್ ಕಷ್ಟ ಆಗತ್ತೆ. ಈಗ ಈ ಗೆಲುವನ್ನು ನೀವು ಯಾರಿಗೆ ಸಮರ್ಪಿಸಿದ್ರು ಸರ್? ಈ ಗೆಲುವನ್ನು ನಮ್ಮ ಪಕ್ಷದ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ನನ್ನ ತಂದೆಯವರಿಗೆ, ಪಕ್ಷದ ಕಾರ್ಯಕರ್ತರಿಗೂ ಮತ್ತು ವೋಟರ್ಸಿಗೂ ನಾವು ಸಮರ್ಪಣೆ ಮಾಡ್ತೀನಿ ಸರ್. ಪ್ರಮುಖವಾಗಿ ಏನಂತಂದ್ರೆ ಈಗ ಸಿಟಿ ಒಳಗ ಕಾಂಗ್ರೆಸ್ ಕೈ ಹಿಡಿಯಲ್ಲ ಏನಂದ್ರೆ ಮತಗಳು ಬರ್ತೀವಿ, ಸಿಟಿ ಒಳಗೂ ಬಂದಿದಾವ ಅನ್ನುವಂಥದ್ದು ಇದೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಮತಗಳು ಬಂದಿದೆ. ಇವೆಲ್ಲ ಕಾರಣಗಳು ಯಾವ ರೀತಿ ಪ್ರಚಾರ ಇಲ್ಲೇ ಬೀಳ್ಬಿಟ್ಟಿದ್ರು. ಸಿದ್ದರಾಮಯ್ಯ ಅವರು